ಹಲೋ. ವಾವ್, ಭೂಮಿಗೆ ಮಂಜು ಮುತ್ತಿಕ್ದಾಗಿದೆ. ಚುಮು ಚುಮು ಚಳಿಲಿ ಇಂಥ ಸೌಂದರ್ಯ ನೋಡ್ತಾ ಇದ್ರೆ ನನ್ನ ಮನ್ಸೆಂಬ ಕುದುರೆ 150 ಕಿಲೋಮೀಟರ್ ಫಾಸ್ಟಲ್ಲಿ ಓಡ್ದಾಗ ಅನ್ಸುತ್ತೆ. ಹೇ ಭೂಮಿಕಾ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ನಮ್ಮ ಮನೇಲಿ ನಮ್ಮ ಲವ್ ವಿಷಯ ನಮ್ಮ ಅಪ್ಪಂಗೆ ಹೇಳಿದೆ, ಆದ್ರೂ ಅವ್ರು ಒಪ್ತಾ ಇಲ್ಲ. ಓ ಅಷ್ಟೇನಾ? ಯಾವ ಅಪ್ಪ ಅಮ್ಮ ತಾನೇ ಈ ಲವ್ ಅಂದ್ಕೊಳ್ಳಿ ಒಪ್ಕೊಂಡ್ಬಿಡ್ತಾರೆ ಹೇಳು? ಅದು ಅಲ್ಲದೆ ಈ ಲವ್ ವಿಷಯ ಬಂದ್ಬಿಟ್ರೆ ಎಲ್ಲ ಅಪ್ಪ ಅಮ್ಮಂದ್ರು ವಿಲನ್ಗಳಾಗ್ಬಿಡ್ತಾರೆ. ಪ್ಲೀಸ್ ಬಿ ಸೀರಿಯಸ್, ಅರ್ಥ ಮಾಡ್ಕೋ. ನಿನ್ನನ್ನು ಬಿಟ್ಟು ಇರೋಕ್ಕೂ ಆಗಲ್ಲ, ಹಾಗಂತ ಅಪ್ಪನ ಬಿಟ್ಟು ಬರೋಕ್ಕೂ ಆಗಲ್ಲ. ಹೇಗಾದ್ರೂ ಮಾಡಿ ಅಪ್ಪನ ಒಪ್ಸು, ನನ್ನ ಮದುವೆ ಮಾಡ್ಕೊಳ್ಳೋ ಪ್ಲೀಸ್. ಸರಿ, ನಾಳೆನೇ ನಾನು ನಿಮ್ಮ ಅಪ್ಪನ ಹತ್ರ ಬಂದು ಮಾತಾಡ್ತೀನಿ, ಅವ್ರನ್ನ ಒಪ್ಪಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ನಗು, ಪ್ಲೀಸ್ ನಗು. ನೋಡು, ಈ ಥರ ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯಾ. ಸರಿ ಬಾ, ಮನೆ ಹೋಗೋಣ. ಓ, ಇಲ್ಲಿದ್ದಾರಾ? ಪೂಜೆ ಮಾಡ್ತಾ ಯಾರಿಗೋ ಸ್ಕೆಚ್ ಹಾಕ್ದಂಗಿದೆ. ಸರ್ ಸರ್, ಮಂತ್ರವಾದಿ ಮಾವ. ಅಯ್ಯಬ್ಬ, ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ. ಬಂದ್ ವಿಷಯ ಇದೇನಪ್ಪ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಾ ಇದ್ದಾರೆ. ಸರಿ, ಡೈರೆಕ್ಟಾಗಿ ವಿಷಯನೇ ಹೇಳ್ಬಿಡೋಣ. ಸರ್, ಅದು ನಾನು ನಿಮ್ಮ ಮಗಳನ್ನ ತುಂಬ ಪ್ರೀತಿಸ್ತಿದ್ದೀನಿ ಸರ್. ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಕೇಳೋಕೆ ಬಂದಿದ್ದೀನಿ ಸರ್. ನಂಗೆ ಕೋಪ ತಡೆಯೋ ಶಕ್ತಿ ನಿಂಗಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಸರ್, ನನ್ನ ನಂಬಿ ಸರ್. ನಿಮ್ಮ ಮಗಳನ್ನ ನಿಮ್ಗಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಸರ್. ಅವಳಿಗೆ ಯಾವುದೇ ರೀತಿ ಕಷ್ಟ ಬರ್ತಿದ್ದಾಗ ನೋಡ್ಕೊತೀನಿ ಸರ್, ತುಂಬ ಚೆನ್ನಾಗಿ ನೋಡ್ಕೊತೀನಿ. ಪ್ಲೀಸ್ ಸರ್, ನನ್ನ ನಂಬಿ ಸರ್, ಪ್ಲೀಸ್ ಸರ್. ಬೇಡ, ಇಲ್ಲಿಂದ ಹೊರಟೋಗು. ನಾನು ನೀನೇನಾರ ಮಾಡೋಷ್ಟರಲ್ಲಿ ಇಲ್ಲಿಂದ ಹೊರಟೋಗು. ನೋಡೋ, ನನ್ನ ಮಗಳು ಅಂದರೆ ನಂಗೆ ತುಂಬ ಪ್ರೀತಿ. ಅವಳನ್ನ ಮಿನಿಸ್ಟರ್ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀನಿ. ಸರ್, ನೀನು ಅವಳಿಗೆ ಭಾಳ ಅಡ್ಡಿ ಆಗ್ತಾ ಇದೆಯಾ? ನಿನ್ನಿಂದ ಅವಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಹೊರಟೋಗು. ಬೇಡ, ಹೊರಟೋಗಿಲ್ಲಿಂದ. ಸರ್, ನನ್ನ ನಂಬಿ ಸರ್. ನಿಮ್ಮ ಮಗಳು ನನ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ ಸರ್. ಒಬ್ಬರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ನಮ್ಮಿಬ್ರನ್ನ ದೂರ ಮಾಡಬೇಡಿ ಸರ್. ಹೌದಾ? ನನ್ನ ಮಗಳ ಸುಖಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇನ್ಯಾವತ್ತೂ ನನ್ನ ಮಗಳ ಕಣ್ಣು ಕಾಣಿಸ್ಬಾರ್ದು, ಆ ಥರ ಮಾಡಾಕ್ಬಿಡ್ತೀನಿ. ಕಾಲು ಸರ್, ಯಾಕೆ ಈ ತರ ಮಾಡ್ಬಿಟ್ರಿ? ನನ್ನ ಜೊತೆ ಆಟ ಆಡ್ತೀನೋ? ಅಯ್ಯೋ ಬೇಡ ಸರ್, ಅಯ್ಯೋ ಅಯ್ಯೋ. ಅಯ್ಯಪ್ಪ, ಒಳ್ಳೆ ಗೋಲಿ ಹೊಡೆದ
ಹೊಡೆದಂಗೆ ಹೊಡೆದ್ಬಿಡ್ತನಲ್ಲಪ್ಪ. ಅಯ್ಯಬ್ಬ. ಭೂಮಿಕಾ, 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 ಹೇ ಭೂಮಿಕಾ, ಭೂಮಿಕಾ. ಭೂಮಿಕಾ, ಅಪ್ಪ, ನನ್ನ ನೋಡ್ಕೊಂಡು ಯಾರಾದರೂ ಬಂದಿದ್ರಾ? ಆಕಾಶನವನು ಬಂದಿದ್ದ. ನೀನೇನೋ ಅವನ್ನ ತುಂಬ ಪ್ರೀತಿಸ್ತಾ ಇದೆಯಂತೆ. ಅವನ ಮದುವೆ ಆಗು ಆಗು ಅಂತ ಒತ್ತಡ ಮಾಡ್ತಾ ಇದೆಯಂತೆ. ನನ್ನ ಮಗಳ ಸುಖಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಅಂದೆ. ಆದರೆ ಅವನು ಒಂದು ಕಂಡೀಷನ್ ಇಟ್ಟ. ಏನು ಗೊತ್ತಾ? ಅವನ ಮದುವೆ ಆಗಬೇಕು ಅಂದರೆ ಇಡೀ ಆಸ್ತಿನ ಅವನ ಹೆಸರು ಬರ್ಕೊಳ್ಬೇಕಂತೆ. ನೋಡಮ್ಮ, ಅವನ ಮದುವೆ ಆಗ್ತಾ ಇರೋದು ಅಥವಾ ಪ್ರೀತಿಸ್ತಾ ಇರೋದು ನಿನ್ನಲ್ಲ, ಈ ಆಸ್ತಿನ. ನೀನು ಸುಖವಾಗಿರು. ನೀನು ಚೆನ್ನಾಗಿರ್ಬೇಕಮ್ಮ. ಮಿಕ್ಕಿದ್ದು ನಿನ್ನಿಷ್ಟ, ನಿನ್ನಿಷ್ಟ ನಮ್ಮ. ಭೂಮಿಕಾ, ಭೂಮಿಕಾ. ಬೇಡ ಬೇಡ ಭೂಮಿಕಾ, ಬೇಡ 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 ಭೂಮಿಕಾ.
ಅಯ್ಯಪ್ಪ ಇದೇನು ಬೆಟ್ಟನ ಒಳ್ಳೆ ಬೆಟ್ಟ ಹತ್ತದಂಗೆ ಆಗ್ತಿದೆಯಲ್ಲಪ್ಪ. ಈ ಮೊಬೈಲ್ ಮೇಲೆ ಹತ್ತಿ ನಮ್ಮ ಹುಡುಗಿನ ಕ್ಯಾಚ್ ಮಾಡೋಕ್ಕಾಗಲ್ಲ. ಅಯ್ಯಪ್ಪ ಇದು ಹೊತ್ತಕ್ಕೆ ಭಾರಿ ಕಷ್ಟ ಇದೆ ಅಪ್ಪ. ಭೂಮಿಕಾ ಭೂಮಿಕಾ ಭೂಮಿಕಾ. ಹಾ, ಮೆಸೇಜ್ ಟೈಪ್ ಮಾಡಿದ್ರೆ ನಮ್ಮ ಹುಡುಗಿ ಗೊತ್ತಾಗ್ಬೋದೇನೋ. ಯಾಕಪ್ಪ ಆಕಾಶ್ ನಾನು ಹೀಗೆ ಮಾಡಿಬಿಟ್ರಿ? ಕೊನೆಗೂ ನಂಗೆ ಮೋಸ ಮಾಡಿಬಿಟ್ರಲ್ಲಪ್ಪ. ಆಕಾಶ್ ನನ್ನನ್ನು ಪ್ರೀತಿಸಿದ್ದು ನಿಮ್ಮ ಆಸ್ತಿನಲ್ಲ. ಅವನ್ನ ಮೊದಲಿನ ಹಾಗೆ ಮಾಡಿ ಅಪ್ಪ, ಇಲ್ಲಂದ್ರೆ ನಾನು ಸತ್ತು ಹೋಗ್ತೀನಿ. ಸರ್, ನೀನು ಸತ್ತೋದ್ರೆ ನನಗೆ ಯಾರಿದ್ದಾರೆ? ನೀನು ಇವನ್ ಜೊತೆಯಲ್ಲಿ ಚೆನ್ನಾಗಿರ್ತೀನಿ ಅಂದರೆ ಇವನ್ ಮೊದಲಂಗೆ ಮಾಡ್ತೀನಿ.